ಇಡೀ ದೇಶದಲ್ಲೇ ಕೇರಳ, ಪಶ್ಚಿಮ ಬಂಗಾಳ ಮತ್ತು ಕೆಲ ಈಶಾನ್ಯ ರಾಜ್ಯಗಳಲ್ಲಿ ಗೋವುಗಳ ಹತ್ಯೆಯನ್ನು ತಡೆಯುವುದಕ್ಕೆ ಯಾವುದೇ ಪ್ರಾದೇಶಿಕ ಕಾನೂನು ಇಲ್ಲಿವರೆಗೂ ರಚನೆಯಾಗಿಲ್ಲ. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಗೋವುಗಳನ್ನು ಉಳಿಸುವ ಸಲುವಾಗಿ ಯಾವುದೇ ಕಾನೂನನ್ನು ಇಲ್ಲಿವರೆಗೆ ತಂದಿರಲಿಲ್ಲ. ಇದರೊಂದಿಗೆ ಇಲ್ಲಿನ ಪೊಲೀಸ್ ಸಹ ಇಲ್ಲಿವರೆಗೂ ಯಾವುದೇ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರಲಿಲ್ಲ. ಕೆಲವೊಂದು ಸಲ ಗೋರಕ್ಷಕರು ಕಸಾಯಿಖಾನೆಗೆ ಸಾಗಿಸ್ತಿರೋ ಗೋವುಗಳನ್ನು ಹಿಡಿದು ಕೇಸ್ ಫೈಲ್ ಮಾಡಿ ಅಂತ ಹೇಳಿದಾಗ ಅವರ ಜೊತೆ ಪೊಲೀಸ್ನವರು ಕೆಟ್ಟದಾಗಿ ನಡೆದುಕೊಳ್ಳೋದಷ್ಟೇ ಅಲ್ಲದೆ ಅವರ ಮೇಲೆ ಕೇಸ್ಗಳನ್ನು ಹಾಕಿದ್ದು ಇದೆ. ಇನ್ನು ಕೆಲವೊಂದು ಸಲ ಗೋವುಗಳನ್ನು ಹಿಡಿದ ಗೋರಕ್ಷಕರಿಗೆ ಹೊಡೆದು ಅವರ ಮೇಲೆ ಕೆಲವು ಸೀರಿಯಸ್ ಕೇಸ್ಗಳನ್ನು ಹಾಕಿದ್ದು ಸಹ ಇದೆ. ಆದರೆ ಪಶ್ಚಿಮ ಬಂಗಾಳ ಇತ್ತೀಚೆಗೆ ಇಂತಹ ಎಲ್ಲ ಕಳಂಕಗಳಿಂದ ಹೊರ ಬರ್ತಿದೆ. ಹೊಸದಾಗಿ ಅಧಿಕಾರಕ್ಕೆ ಬಂದಿರೋ ಬಿಜೆಪಿ ಇಲ್ಲಿ ಗೋಹತ್ಯೆಯನ್ನು ನಿಷೇಧಿಸುವ ಬದಲು ನಿರ್ಬಂಧಿಸಿದ ಪಶ್ಚಿಮ ಬಂಗಾಳ ಪ್ರಾಣಿ ವಧೆ ನಿಯಂತ್ರಣ ಕಾಯ್ದೆ 1950ರ ಅಡಿಯಲ್ಲಿ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ. ಮೇ 9, 2026ರಿಂದ ಪಶ್ಚಿಮ ಬಂಗಾಳದ 9ನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಿರೋ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿಯ 15 ವರ್ಷಗಳ ಆಡಳಿತವನ್ನು ಕೊನೆಗಾಣಿಸಿದ ಮೇಲೆ ಮಾಡ್ತಿರೋ ಒಂದಷ್ಟು ರಾಷ್ಟ್ರ ಮತ್ತು ಧರ್ಮ ಕಾರ್ಯಗಳಲ್ಲಿ ಇದು ಸಹ ಒಂದು ಅಂತ ಹೇಳಲಾಗ್ತಿದೆ. ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಗೃಹ ಇಲಾಖೆ ಕಲ್ಕತ್ತಾ ಹೈಕೋರ್ಟ್ನ ಆಗಸ್ಟ್ 16, 2018ರ ಆದೇಶದಂತೆ ಮತ್ತು ಪಶ್ಚಿಮ ಬಂಗಾಳ ಪ್ರಾಣಿ ವಧೆ ನಿಯಂತ್ರಣ ಕಾಯ್ದೆ 1950ರ ನಿಯಮಗಳ ಪ್ರಕಾರ ಗೋವುಗಳ ಹತ್ಯೆಗೆ ಕಡ್ಡಾಯ ಫಿಟ್ನೆಸ್ ಸರ್ಟಿಫಿಕೇಟನ್ನು ಜಾರಿಗೊಳಿಸುವ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಪ್ರಮಾಣ ಪತ್ರವನ್ನು ಯಾರು ಕೊಡಬೇಕು ಅನ್ನೋದನ್ನು ಸಹ ಸ್ಪಷ್ಟವಾಗಿ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಜಾರಿ ಮಾಡಿದ್ದು ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳ್ತಾ ಯಾವುದೇ ಒಂದು ಪ್ರಾಣಿಯನ್ನು ಹತ್ಯೆ ಮಾಡೋಕ್ಕೂ ಮುಂಚೆ ಅದು ಹತ್ಯೆ ಮಾಡೋಕ್ಕೆ ಯೋಗ್ಯ ಆಗಿದೆ ಅನ್ನೋದನ್ನು ಪ್ರಮಾಣೀಕರಿಸಬೇಕು ಅಂತಾನೂ ಸೂಚಿಸಿದೆ. ಹೀಗೆ ಹೊರಡಿಸಿರೋ ನೋಟಿಸ್ ಪ್ರಕಾರ ಲೋಕಲ್ ಪಂಚಾಯತ್ ಆಫೀಸರ್ಸ್ ಮತ್ತು ಗೌರ್ಮೆಂಟ್ ವೆಟರ್ನರಿ ಡಾಕ್ಟರ್ಗಳು ಒಟ್ಟಿಗೆ ನೀಡೋ ಆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಎತ್ತು, ಹಸು, ಕರು, ಗಂಡು ಮತ್ತು ಹೆಣ್ಣು ಎಮ್ಮೆ ಕರು ಮತ್ತು ವೃಷಣ ನಾಶವಾಗಿರೋ ಎಮ್ಮೆಗಳು ಸೇರಿದಂತೆ ಯಾವುದೇ ಪ್ರಾಣಿಯನ್ನು ಹತ್ಯೆ ಮಾಡೋ ಹಾಗಿಲ್ಲ. ಹಾಗೆ ಯಾವುದೇ ಪುರಸಭೆಯ ಅಧ್ಯಕ್ಷ ಅಥವಾ ಯಾವುದೇ ಪಂಚಾಯತ್ ಸಮಿತಿಯ ಅಧ್ಯಕ್ಷ ಮತ್ತು ಗೌರ್ಮೆಂಟ್ ವೆಟರ್ನರಿ ಡಾಕ್ಟರ್ ಒಂದು ಪ್ರಾಣಿ 14 ವರ್ಷಕ್ಕಿಂತ ಜಾಸ್ತಿ ಆಗಿದ್ದು ಅದು ಯಾವುದೇ ಕೆಲಸಕ್ಕೆ ಯೋಗ್ಯ ಅಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟರೆ ಮಾತ್ರ ಆ ಪ್ರಾಣಿನ ಹೇಳಿರೋ ಜಾಗದಲ್ಲಿ ಹತ್ಯೆ ಮಾಡೋಕ್ಕೆ ಅವಕಾಶ ಕೊಡಲಾಗಿದೆ. ಇನ್ನು ಓಪನ್ ಪ್ಲೇಸ್ಗಳಲ್ಲಿ ಗೋವುಗಳ ಹತ್ಯೆಯನ್ನು ಸ್ಟ್ರಿಕ್ಟಾಗಿ ಬ್ಯಾನ್ ಮಾಡಲಾಗಿದೆ. ರಿಜಿಸ್ಟರ್ಡ್ ಕಸಾಯಿಖಾನೆಗಳಲ್ಲಿ ಪರ್ಮಿಷನ್ ಇದ್ದರೆ ಮಾತ್ರ ಗೋವನ್ನು ಹತ್ಯೆ ಮಾಡೋಕ್ಕೆ ಅವಕಾಶ ನೀಡಲಾಗಿದೆ. ಈ ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿದರೆ 6 ತಿಂಗಳವರೆಗೆ ಜೈಲು ಶಿಕ್ಷೆ ಹಾಗೂ 1,000ವರೆಗೂ ಫೈನ್ ಮತ್ತು ಎರಡನ್ನೂ ವಿಧಿಸೋಕೆ ಪರ್ಮಿಷನ್ ಕೊಡಲಾಗಿದೆ. ಹೀಗೆ ಪಶ್ಚಿಮ ಬಂಗಾಳ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿರೋ ಈ ಕಾಯ್ದೆಯಿಂದ ಯಾರಿಗೆ ತೊಂದರೆ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಇಲ್ಲಿರೋ ಲೆಫ್ಟಿಸ್ಟ್ಗಳಿಗೆ TMC ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ BJP ಹೊರತುಪಡಿಸಿ ಇರೋ ಎಲ್ಲ ಪಕ್ಷದವರಿಗೆ ಉರಿ ಶುರುವಾಗಿದೆ. ಹೀಗಾಗಿ ಇವರುಗಳು ಈ ಕಾನೂನಿನಿಂದ ಹಾಲು ಉತ್ಪನ್ನ ಮಾಡೋರಿಗೆ ಮತ್ತು ರೈತರಿಗೆ ಭಾರಿ ನಷ್ಟ ಮತ್ತು ಸಮಸ್ಯೆ ಆಗ್ತಿದೆ ಅಂತ ಹೇಳೋದ್ರೊಂದಿಗೆ ಬೇರೆಯವರನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂಗಳ ಹೆಸರು ಹೇಳ್ಕೊಂಡು ಬಂದಿರೋ ಈ ಸರ್ಕಾರ ಹಿಂದೂಗಳಿಗೆ ಮೋಸ ಮಾಡ್ತಿದೆ. ಗೋವುಗಳನ್ನು ಹೆಚ್ಚಾಗಿ ಸಾಕ್ತಾ ಇರೋರು, ಕಟುಕರಿಗೆ ಮಾರ್ತಾ ಇರೋರು ಮತ್ತು ಇರೋ ದಲ್ಲಾಳಿಗಳಲ್ಲಿ ಹೆಚ್ಚಾಗಿ ಹಿಂದೂಗಳೇ ಇದ್ದಾರೆ. ಹೀಗಾಗಿ ಈ ಕಾನೂನಿಂದ ಹಿಂದೂಗಳಿಗೆ ಹೆಚ್ಚು ನಷ್ಟ ಆಗ್ತಿದೆ ಅಂತ ಬಾಯಿ ಬಡ್ಕೊಳ್ತಿದ್ದಾರೆ. ಈ ಹೊಸ ಕಾಯ್ದೆಗೆ ಸಪೋರ್ಟಿವ್ ಆಗಿ ಇತ್ತೀಚೆಗೆ ಕೋಲ್ಕತ್ತಾ ಹೈಕೋರ್ಟ್ ಸಹ ತೀರ್ಪೊಂದನ್ನು ನೀಡಿರೋದು ಉಳಿದವರಿಗೂ ಸಹಿಸೋಕೆ ಆಗ್ತಾ ಇಲ್ಲ. ಪಶ್ಚಿಮ ಬಂಗಾಳ ಪ್ರಾಣಿ ವಧೆ ನಿಯಂತ್ರಣ ಕಾಯ್ದೆ 1950ರ ಅಡಿಯಲ್ಲಿ ಧಾರ್ಮಿಕ ಆಧಾರದ ಮೇಲೆ ಮೇ 27 ಅಥವಾ 28ಕ್ಕೆ ಬರೋ ಬಕ್ರೀದ್ಗೂ ಮುಂಚೆ ಎತ್ತುಗಳು, ಹೋರಿಗಳು, ಹಸುಗಳು, ಕರುಗಳು ಮತ್ತು ಎಮ್ಮೆಗಳ ಹತ್ಯೆ ಮಾಡೋಕ್ಕೆ ವಿನಾಯಿತಿ ಕೊಡಬೇಕು ಅಂತ ಮೋವಾ ಮೊಹಿತ್ರಾ ಅನ್ನೋರು
ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ಕೆಲ ದಿನಗಳ ಹಿಂದೆ ಒಂದು ಪಿಟಿಷನ್ ಫೈಲ್ ಮಾಡಿದರು. ಇದನ್ನು ಕೇಳಿದ ಹೈಕೋರ್ಟ್ ವಿನಾಯಿತಿ ನೀಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದರ ಜೊತೆಗೆ ಫೈಲ್ ಆಗಿದ್ದ ಇನ್ನೊಂದಿಷ್ಟು ಪಿಟಿಷನ್ಗಳನ್ನು ವಜಾ ಮಾಡ್ತು. ಹಾಗೆ ಇರೋ ಕಾಯ್ದೆಗೆ ಇನ್ನೊಂದೆರಡು ಕಂಡೀಷನ್ ಹಾಕಿ ಓಪನ್ ಪ್ಲೇಸಲ್ಲಿ ಯಾವುದೇ ಗೋವನ್ನು ಹತ್ಯೆ ಮಾಡಬಾರ್ದು ಮತ್ತು ಸುಪ್ರೀಂ ಕೋರ್ಟ್ ಹೇಳಿದಂತೆ ಇಸ್ಲಾಂನಲ್ಲಿ ಹಸುವನ್ನು ಬಲಿ ಕೊಡೋದು ಧಾರ್ಮಿಕ ಅವಶ್ಯಕ ಅಲ್ಲ ಅಂತ ಸ್ಪಷ್ಟಪಡಿಸಿತು. ಸರ್ಕಾರ ಬಕ್ರೀದ್ಗಿಂತ ಮುಂಚೆ ಈ ಕಾನೂನನ್ನು ಜಾರಿಗೊಳಿಸಿರೋದ್ರಿಂದ ಈ ದಂಧೆಯಲ್ಲಿ ತೊಡಗಿಸಿಕೊಂಡಿರೋರಿಗೆ ಆರ್ಥಿಕ ನಷ್ಟ ಆಗೋದಂತೂ ಸತ್ಯ. ಇದಕ್ಕೆ ಬೇರೆ ಸಾಕಷ್ಟು ದಾರಿಗಳು ಇರಬೇಕಾದ್ರೆ ಇದು ಒಂದನ್ನೇ ಹಿಡ್ಕೊಂಡು ಜೋತ್ ಬೀಳೋದು ಎಷ್ಟು ಮಾತ್ರ ಸರಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋವಿನ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ನಮಸ್ಕಾರ.